ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪದವಿ ಪಡೆದರೆ ಸಾಕಾಗುವುದಿಲ್ಲ. ಕೌಶಲಾಭಿವೃದ್ಧಿ, ಪ್ರಾಯೋಗಿಕ ಜ್ಞಾನ ಮತ್ತು ಉತ್ತಮ ಸಂವಹನ ಕೌಶಲ ಹೊಂದಿದರೆ ಮಾತ್ರ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಹಾಸನದ ನೌಕೇಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸಂಜಯ್ ಪಾಂಡೆ ಎಂಬಿ ಹೇಳಿದರು. ಕಾಲೇಜಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಹಾಗೂ ವೃತ್ತಿಪರ ಕೌಶಲಗಳ ಮಹತ್ವದ ಕುರಿತು ಹಲವು ಮಹತ್ವದ ಸಲಹೆಗಳನ್ನು ನೀಡಿದರು. ವಿದ್ಯಾರ್ಥಿಗಳು ಪದವಿ ಮುಗಿಸಿದ ಬಳಿಕ ಯಾವ ಕ್ಷೇತ್ರಕ್ಕೆ ಉದ್ಯೋಗಕ್ಕೆ ಹೋಗಬೇಕು ಎಂಬುದನ್ನು ಮುಂಚಿತವಾಗಿಯೇ ನಿರ್ಧರಿಸಿಕೊಳ್ಳಬೇಕು. ತಮಗೆ ಬೇಕಾದ ಅಗತ್ಯ ಕೌಶಲಗಳನ್ನು ಮೈಗೂಡಿಸಿಕೊಂಡರೆ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಪದವಿ ಶಿಕ್ಷಣ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಯಾವ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಮತ್ತು ಅದಕ್ಕೆ ತಕ್ಕಂತೆ ಯಾವ ಹುದ್ದೆಗಳಿಗೆ ಯಾವ ಪ್ರಮಾಣದ ವೇತನ ಪಡೆಯಬಹುದು ಎಂಬುದನ್ನು ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕು. ವಿದ್ಯಾರ್ಥಿಗಳನ್ನು ಹೇಗೆ ಭವಿಷ್ಯಕ್ಕಾಗಿ ಸಿದ್ಧಪಡಿಸಿ ತರಬೇತಿ ನೀಡಲಾಗುತ್ತಿದೆಯೋ ಅದೇ ರೀತಿಯಲ್ಲಿ ಬೋಧನೆ ಮಾಡುವ ಶಿಕ್ಷಕರಿಗೂ ಕಾಲಕಾಲಕ್ಕೆ ಉತ್ತಮ ತರಬೇತಿಗಳನ್ನು ನೀಡಬೇಕು. ವಿದ್ಯಾರ್ಥಿಗಳು ಕೇವಲ ಓದಿಗೆ ಸೀಮಿತವಾಗದೆ ಇಂಟರ್ನ್ಶಿಪ್ ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಇದರೊಂದಿಗೆ ಸ್ಟೈಫಂಡ್ ಕೂಡ ಲಭ್ಯವಿರುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕು ಎಂದು ತಿಳಿಸಿದರು. ಇವಾಗ ನಾವು BSc BCom ಮಾಡಿದ್ರೆ ಬರುವಂಥ ಇಶ್ಯೂಸು, ಇಂಜಿನಿಯರಿಂಗ್ ಮಾಡಿದ್ರೆ ಬರುವಂಥ ಇಶ್ಯೂಸು, ಇದಿಷ್ಟನ್ನು ತಗೊಂಡು ಸುಮಾರು ಒಂದು 5 ಪಾಯಿಂಟ್ ಅಂತಂದರೆ 5 ಪ್ಯಾರಾಮೀಟರ್ಸ್ ಅಂತ ನಾವು ತೊಗೊಂಡ್ರೆ, ಒಂದು ಸ್ಕಿಲ್ ಏನೇನು ಕಲಿತಾರೆ. ಇವಾಗ ಇಂಜಿನಿಯರಿಂಗ್ ಮಾಡಿದಾಗ ಅವ್ರಿಗೆ ಬರೋಂಥ ಸ್ಕಿಲ್ಗಳು ಏನಿರ್ತದೆ, ಅದೇ ಸಿಲೆಬಸ್ ಅಂತ ನಾವು ಅವ್ರಿಗೇನು ಟೀಚಿಂಗ್ ಮಾಡ್ತೀವಿ ಅದು ಯಾವುದಾದ್ರು ಇರ್ತದೆ. ಮೂರನೇದು ಟೀಚಿಂಗ್ ಮೆಥಡಾಲಜಿ ಅಂತ, ಯಾವುದಾದ್ರು ಸಬ್ಜೆಕ್ಟ್ಗಳ್ನ ಇಲ್ಲ ಕೋರ್ಸ್ಗಳ್ನ ನಾವು ಮಾಡ್ತೀವಿ ಅಂತ. ನಾಲ್ಕನೇದು, ಇವಾಗ ಯಾವುದೇ ಒಬ್ಬ ಡಿಗ್ರಿ ಮಾಡಿದ ಮೇಲೆ ಆ ಹುಡುಗರು ಅವರು ಯಾವುದೇ ಇಂಡಸ್ಟ್ರೀಸ್ಗೆ ಹೋಗಬೇಕು, ರಿಯಲ್ ಟೈಮ್ ಇಶ್ಯೂಸ್ನ ಸಾಲ್ವ್ ಮಾಡಬೇಕು ಅಂತಿರ್ತದೆ, ಅದೊಂದು ಇಶ್ಯೂ. ಆಮೇಲೆ ಇದಿಷ್ಟೆಲ್ಲ ಮಾಡಿರ್ತೀವಿ, 4 ವರ್ಷ ಓದಿರ್ತೀವಿ, ಎಸ್ಪೆಷಲಿ ಇಂಜಿನಿಯರಿಂಗ್ ಅಂತ ತೊಗೊಂಡಾಗ, ಇಲ್ಲ 3 ವರ್ಷ ಮಾಡಿರ್ತೀವಿ ಡಿಗ್ರಿ ಅಂತ ತೊಗೊಂಡಾಗ, ಅವ್ರಿಗೆ ಬರುವಂಥ ಪ್ಯಾಕೇಜು ಅಂದರೆ ಸ್ಯಾಲ್ರಿ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದೇ ಇರ್ತದೆ. ಸೊ ಈ 5 ಪ್ಯಾರಾಮೀಟರ್ ತೊಗೊಂಡ್ರೆ ಫಸ್ಟ್ ಫೋರ್ಮೋಸ್ಟ್ ಏನಾಗುತ್ತೆ, ಟೆಕ್ನಿಕಲ್ ಡೆಪ್ತ್ ಭಾರಿ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಕಾಲೇಜಿನ ಡೀನ್ ಹಾಗೂ ನ್ಯೂ ಎನ್ರೋಲ್ಮೆಂಟ್ ಕನ್ವೀನರ್ ಡಾಕ್ಟರ್ ಶ್ರೀಪಾದ್ ಮಾರ್ಕಂಡೆ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಹಾಗೂ ಸಾಮರ್ಥ್ಯಕ್ಕೆ ತಕ್ಕಂತೆ ಕೋರ್ಸ್ ಆಯ್ಕೆ ಮಾಡಿಕೊಂಡರೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು ಎಂದು ಹೇಳಿದರು. BSc ಅಗ್ರಿ ತಗೊಂಡ್ರೆ ಅವನು ಹಿ ವಿಲ್ ಬಿ ಅರೌಂಡ್ 55 to 60% ಎಂಪ್ಲಾಯಬಲ್ ಇರ್ತಾನೆ ಅಂತ, BSc ಅಗ್ರಿ ಮಾಡಿದವನು. ಅದೇ ಸೈನ್ಸ್ ಆರ್ಟ್ಸು ತೊಗೊಂಡ್ರೆ ಅವನು ಅರೌಂಡ್ 50% ಇರುತ್ತೆ ಅವನ ಎಂಪ್ಲಾಯಬಿಲಿಟಿ, ಆ ಸ್ಕಿಲ್ ಅವನ ಹತ್ರ ಇರಲ್ಲ ಅಂತ. ಎಂಜಿನಿಯರಿಂಗ್ನಲ್ಲಿ ಅಪ್ ಟು 70% ಇರುತ್ತೆ. ನಂತರ ಗೌರ್ಮೆಂಟ್ ಇದಕ್ಕೋದ್ರೆ ಗೌರ್ಮೆಂಟ್ ಜಾಬ್ ಏನೇನು ಸಿಗ್ಬೋದಪ್ಪ ಅಂತ. ನಾನು ಎಂಜಿನಿಯರಿಂಗ್ ತೊಗೊಂಡ್ರೆ ಹೆಚ್ಚು ಜಾಬ್ ಇದೆ. ನಂತರ BSc ತೊಗೊಂಡ್ರೆ ಅವನಿಗೆ ಗೌರ್ಮೆಂಟ್ ಜಾಬ್ ಅಷ್ಟೇ ಅವನ ಜಾಬು, ಅಂದರೆ ಎಂಜಿನಿಯರಿಂಗ್ ಮಾಡಿದಾಗ ಅವನಿಗೆ ಗೌರ್ಮೆಂಟಲ್ಲೂ ಜಾಬ್ ಇದೆ, ಪ್ರೈವೇಟಲ್ಲಂತೂ ಜಾಬ್ ಇದ್ದೇ ಇದೆ ಅವನಿಗೆ. ಅದೇ ಅಗ್ರಿ ಮಾಡಿದ್ರೆ. ಆಗಸ್ಟ್ 1ರಂದು ಹಾಸನ ಜಿಲ್ಲೆಯಲ್ಲಿ ರಾಜ್ಯ ಕಾರ್ಮಿಕ ವಿಭಾಗದ ವಿಶೇಷ ಸಭೆಯನ್ನು ಏರ್ಪಡಿಸಲಾಗಿದೆ ಎಂದು ಕಾಂಗ್ರೆಸ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಹೇಮಂತ್ ಗೌಡ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಕಾರ್ಮಿಕರ ಸಂಕಷ್ಟಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲು ಈ ಸಭೆ ಹಮ್ಮಿಕೊಳ್ಳಲಾಗಿದೆ. ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳ ರಣತಂತ್ರ ಹಾಗೂ ಪಕ್ಷದ ಸಂಘಟನೆಯ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಲಾಗುತ್ತದೆ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅವರ ಹಿತರಕ್ಷಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗುವುದು. ಈ ಕಾರ್ಯಕ್ರಮಕ್ಕೆ ರಾಜ್ಯ ಕಮಿಟಿಯಿಂದ ರಾಜ್ಯಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಆಗಮಿಸಿ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಹೇಮಂತ್ ಗೌಡ ತಿಳಿಸಿದರು. ದಿನಾಂಕ 1/8/2026 ಶನಿವಾರ ನಾಳೆ ಒಂದು ಹಾಸನ ಜಿಲ್ಲೆಯಲ್ಲಿ ರಾಜ್ಯ ಕಾರ್ಮಿಕ ವಿಭಾಗದ ಕಾರ್ಯಕಾರಿಣಿ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ. ಈ ಒಂದು ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುಟ್ಟಸ್ವಾಮಿಗೌಡರು ಮತ್ತು ರಾಜ್ಯ ಪದಾಧಿಕಾರಿಗಳು, ಪ್ರತಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಸಹ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕಾರಿಣಿಯ ಉದ್ದೇಶ ಇಷ್ಟೇ, ಮುಂಬರ್ತಕ್ಕಂತಹ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಮತ್ತು ಗ್ರಾಮ ಪಂಚಾಯತಿ ಆಗಿರ್ಬೋದು, ಅದ್ರ ಜೊತೆಗೆ ಬೆಂಗಳೂರು ಮಹಾನಗರ ಪಾಲಿಕೆ GBA ಎಲೆಕ್ಷನ್ ಕೂಡ ಆಗಿರ್ಬೋದು, ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮತ್ತು ಕಾರ್ಮಿಕರ ಒಂದು ಏನು ಇಲಾಖೆಯ ಸೌಲಭ್ಯಗಳು ಇದೆ ಅದು ಜನಗಳಿಗೆ ಹೇಗೆ ಆಗ್ತಾಯಿದೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಲೇ ಪ್ರತಿ ತಿಂಗಳು ಸಹ ಒಂದೊಂದು ಜಿಲ್ಲೆಯಲ್ಲಿ ಒಂದು ಕಾರ್ಯಕಾರಿಣಿಯನ್ನು ಮಾಡ್ತಾರೆ ರಾಜ್ಯ ಕಮಿಟಿಯವರು. ಸುದ್ದಿಗೋಷ್ಠಿಯಲ್ಲಿ ರವಿಚಂದ್ರನ್, ಕಾಮಾಕ್ಷಮ್ಮ, ಲೋಕೇಶ್, ಗಂಡಸಿ ಪ್ರದೀಪ್ ಹಾಜರಿದ್ದರು. ಹೇಮಾವತಿ ನದಿಯಿಂದ ನೀರನ್ನೆತ್ತಿ ದಂಡಿಗನಹಳ್ಳಿ ಹೋಬಳಿಯ ಆನೆಕೆರೆ ಗ್ರಾಮದ ಶಂಭುಲಿಂಗೇಶ್ವರ ದೇವರ ಕೆರೆಗೆ ನೀರು ತುಂಬಿಸುವ ಯೋಜನೆಯಲ್ಲಿ ಜಮೀನು ಕಳೆದುಕೊಂಡ ಸಂತ್ರಸ್ತ ರೈತರ ದೀರ್ಘಕಾಲದ ಹೋರಾಟಕ್ಕೆ ಕೊನೆಗೂ ಯಶಸ್ಸು ಸಿಕ್ಕಿದೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಂಬಿಹಳ್ಳಿ ತಿಳಿಸಿದ್ದಾರೆ.
ಪಟ್ಟಣದ ಗಾಲ್ಕಾಂಬ ರಸ್ತೆಯಲ್ಲಿರುವ ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತರಿಗೆ ನ್ಯಾಯ ಒದಗಿಸಲು ನಡೆಸಿದ ಹೋರಾಟದ ಹಾದಿಯ ಬಗ್ಗೆ ವಿವರಿಸಿದರು. ಹೇಮಾವತಿ ನೀರು ಪೈಪ್ಲೈನ್ ಕಾಮಗಾರಿ ವೇಳೆ ಜಮೀನು ಕಳೆದುಕೊಂಡ ರೈತರಿಗೆ ಯಾವುದೇ ಪರಿಹಾರ ನೀಡದೆ ಗುತ್ತಿಗೆದಾರರು ಕಾಮಗಾರಿ ಮುಂದುವರೆಸುತ್ತಿದ್ದರು. ಈ ಬಗ್ಗೆ ರೈತರು ತಮ್ಮ ಬಳಿ ಬಂದು ಅಳಲು ತೋಡಿಕೊಂಡ ತಕ್ಷಣ ಸ್ಥಳಕ್ಕೆ ತೆರಳಿ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ತಡೆಯಲಾಗಿತ್ತು ಎಂದು ಗಿರೀಶ್ ನಂಬಿಹಳ್ಳಿ ತಿಳಿಸಿದರು. ಅಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಕೆ. ಗೋಪಾಲಯ್ಯ ಹಾಗೂ ನೀರಾವರಿ ಸಚಿವರಾದ ಗೋವಿಂದ ಕಾರಜೋಳ ಅವರೊಂದಿಗೆ ಚರ್ಚಿಸಿ ಜಮೀನು ಕಳೆದುಕೊಂಡ ರೈತರಿಗೆ ಕೂಡಲೇ ಪರಿಹಾರ ಮಂಜೂರು ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಾಯಿತು ಎಂದರು. ವಿಚಾರ ಏನಪ್ಪಾ ಅಂತ ಅಂದ್ರೆ 2022 ಹೇಮಾವತಿ ನದಿಯಿಂದ ನೀರನ್ನು ಎತ್ತಿ ಚನ್ನರಾಯಪಟ್ಟಣ ತಾಲೂಕು ಆನೇಕೆರೆ ಗ್ರಾಮದ ಶಂಭುಲಿಂಗನ ದೇವರಿಗೆ ಕೆರೆ ನೀರು ತುಂಬಿಸುವ ಒಂದು ಯೋಜನೆ ಕಾರ್ಯಕ್ರಮ ನಡೀತಾ ಇತ್ತು. ಸದರಿ ಅಲ್ಲಿ ಒಂದು ಕೆ. ಸಿಂಗೇನಹಳ್ಳಿ, ನಮ್ಮ ದಂಡಿನಹಳ್ಳಿ ಹೋಬಳಿ ಕೆ. ಸಿಂಗೇನಹಳ್ಳಿ ಗ್ರಾಮದಲ್ಲಿ ಏಕೈಕಿ ಇಂಜಿನಿಯರ್ಗಳೆಲ್ಲ ಬಂದು